ನೋಡಿರ್ಬೋದು. ಒಂದು ಉದಾಹರಣೆ ಕೊಡ್ತೀನಿ. 15ನೇ ತಾರೀಕಿಗೆ ಪತ್ರಕರ್ತ ರವಿ ಅವ್ರ ಮೇಲೆ ಒಂದು ಹಲ್ಲೆ ಆಗಿರ್ತದೆ. ಆ ಹಲ್ಲೆ ಏನಕ್ಕಾಗಿತ್ತು ಅಂತಂದ್ರ ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ಗೆ ಆಗಮಿಸ್ತಾ ಇದ್ರು. 2025 ಕೋಟಿ ಅಷ್ಟು ಅನುದಾನ ಬಿಡುಗಡೆ ಮಾಡ್ಲಾಕ್ ಬಂದಿದ್ರು. ಇದಕ್ಕಿಂತ ಮುಂಚೆ 2014ರಾಗ 1,000 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಬೀದರ್. ನಾವೆಲ್ಲ ಸಂಘಟನೆದವರು ಪ್ರಶ್ನೆ ಮಾಡೋಂಥದ್ದು ಮೊದಲು ಮಾಡ್ಬೇಕ್ರಿ. ಯಾಕಂದ್ರ ಈಗ 2,000 ಕೋಟಿ ಬೀದರ್ ಬಜೆಟ್ ಬರೋದ್ರ ಅದು ಹೋಗ್ಲಿರ್ತದೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಶೌಚಾಲಯ ಕರೆಕ್ಟ್ ಇಲ್ಲ, ಟ್ರೀಟ್ಮೆಂಟ್ ಕರೆಕ್ಟ್ ಇಲ್ಲ. ಏನೋ ಹೆಚ್ಚು ಕಮ್ಮಿ ಆದ್ರೆ ಹೈದರಾಬಾದ್ಗೂ ಮಹಾರಾಷ್ಟ್ರ ರೆಫರೆನ್ಸ್ ಮಾಡ್ಲತ್ತಾರ. ಅಂತದ್ರ ಪರವಾಗಿ ಒಂದು ಧ್ವನಿ ಎಬ್ಬಿಸ್ಬೇಕಂತ ಅವತ್ತೇನು ರಾತ್ರಿ ಗಿಡ ನೀಡ್ಲತ್ತಿರು. ಇಂಥ ಬಿಸಿಲಾಗ ಮನುಷ್ಯ ಉಳಿಯೋದೇ ಕಷ್ಟ. ಅದು ಗಿಡಕ್ಕೆ ನೀರ್ ಯಾರು ಹಾಕಬೇಕು ಇಲ್ಲ. ಹೊರಗೆ ಬಂದು ನೋಡ್ರಿ, ನಮ್ಮ ಅಂಬೇಡ್ಕರ್ ಸರ್ಕಲ್ ಹತ್ರ, ಬಸವೇಶ್ವರ ಸರ್ಕಲ್ ಹತ್ರ ಹತ್ತಿದ ಗಿಡಗಳು ಬರೀ ಕಡ್ಡಿ ಉಳಿದಲ್ಲಿ. ಅಂತಂದ್ರೆ ಯಾವ ಪ್ರಶ್ನೆ ಏನ್ ಮಾಡಿದ್ರೆ ಬೀದರ್ ಮುಖ್ಯಮಂತ್ರಿಗಳು ಬರ್ಲತ್ತಾರ, ಏನು ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡತ್ತಾರ ಅಂತ ಹೇಳಿ ಒಂದು ತೋರಿಸ್ಬೇಕಂತ ಹೇಳಿ ಸಂಪಾದಕರ ಆದೇಶ ಮಾಡಿದಾಗ ಇವ್ರು ಪತ್ರಕರ್ತರ ಹೋಗಿ ಒಂದು ವಿಡಿಯೋ ಮಾಡೋ ಹೊತ್ತಿಗೆ ಬಂದು ಏಕಾಏಕಿ ಹಲ್ಲೆ ಮಾಡಿ ತಾವೆಲ್ಲ ನೋಡಿರಲ್ಲ ರೀ. ಬರೋದು ಡೈರೆಕ್ಟ್ ಹೊಡಿಯೋದು. ಯಾಕಂತಂದ್ರೆ ನಮ್ಗೆ ಒಂದು ತಿಳಿದಿಲ್ಲ, ಬರ್ಬೇಕು ಹೊಡಿಬೇಕು ಆ ರೀತಿ ಅಂತಂದ್ರೆ ಎಲ್ಲೋ ಮಾನವತಾ ದೃಷ್ಟಿದಾಗ ಅದು ಯಾರೇ ಇರಲಿ, ಸಂಘಟನೆ ಇರಲಿ, ಪತ್ರಕರ್ತರಲ್ಲಿ ಮತ್ತೊಬ್ಬರು, ಅದು ತಪ್ಪೇ. ಅದು ಪ್ರಶ್ನೆ ಮಾಡಂಗಿಲ್ಲ. ಹೊಡೆದ್ರು ಕರ್ಕೊಂಡು ಹೋಗಿ ಗಾಡಿಯಾಗ ಸುತ್ತ ಹಾಕಿಸಿ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಬೇಕು. ಅದಾದ್ಮೇಲೆ ಅವತ್ತು ಕೇಸ್ ಮಾಡಿದೆವು. ನೆಕ್ಸ್ಟ್ ಡೇ FIR ಆಯ್ತು. FIR ಆದ್ಮೇಲೆ 15 ತಾರೀಕಿಗೆ ಆಗಿದ ಘಟನೆ 17 ತಾರೀಕಿಗೆ ರಿಟರ್ನ್ ಕೌಂಟರ್ ಕೇಸ್ ಮಾಡ್ತಾರ. ಇವ್ರು ಕುಡಿದೊಂದು ಗಲಾಟೆ ಮಾಡ್ತಾರ. ನೋಡಿ ಏಟ್ 4 ಅಧಿಕಾರಿಗಳು ತುಂಬಿದಾರ ಅಂತಂದ್ರ ಇವತ್ತು ನಾವೆಲ್ಲ ಬೆನ್ನಿಗೆ ನಿಂತೇವೆ ಅಂತಂದ್ರ ರವಿ ಅವರಿಗೆ ಟಾರ್ಗೆಟ್ ಮಾಡ್ತಾರ. ನಾಳೆ ದಿವಸ ಸ್ಥಾನಕ್ಕೆ ಆಗಬೇಕು. ನಮಗ್ ಮಾಡ್ಯಾರ ಅಂತಂದ್ರೆ ನಿಮಗಂತೂ ಬಿಡಲೇ ಬಿಡ. ಯಾಕಂದ್ರೆ ಇವತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸುವಂಥದ್ದು ಬಹಳ ಅಂದ್ರೆ ಬಹಳ ಅನಿವಾರ್ಯ ಆಗದ. ದಯವಿಟ್ಟು ನಾ ತಮ್ಮಲ್ಲಿ ಮನವಿ ಮಾಡ್ತೀನಿ. 29ನೇ ತಾರೀಕಿಗೆ ಧರಣಿ ಕೊಡ್ಲತ್ತೀವಿ ಜಿಲ್ಲಾಧಿಕಾರಿ ಕಚೇರಿ ಅದ. ಏನಪ್ಪಾ ಅಂತಂದ್ರೆ ರವಿ ಪತ್ರಕರ್ತರ ಮೇಲೆ ಹಲ್ಲೆ ಆಗಿಂದ ಕಣ್ಣಿಗೆ ಕಾಣಿಸದ. ಒಬ್ರಿಗೆ ಮಾತ್ರ ಅದು ಕಾಟಾಚಾರಕ್ಕ ಅಮಾನತ್ ಮಾಡ್ಯಾರಿ. ಸಸ್ಪೆಂಡ್ ಹೇಳಕ್ಕಾಗಲ್ಲ. ಅದು ಹಾಲಿಡೇ ಲೀವ್ ಕಳ್ಸಿದ ವೆಕೇಶನ್ ಕಳ್ಸ್ಕೊಡ್ತೀನಿ. ಯಾಕಂದ್ರೆ ಸಸ್ಪೆಂಡ್ ಆದಾಗ ಯಾವುದೇ ಅಧಿಕಾರಿಗೆ ಸರ್ಕಾರಿ ಸವಲತ್ತು ಕೊಡಬಾರ್ದು ಅಂತ ಇರ್ಬೋದು. ಅವ್ರಿಗೆ ಎಲ್ಲಾ ಸವಲತ್ತುಗಳು ನೀಡ್ರಿ, ಅವ್ರಿಗೆ ಪೂರ್ತಿ ಸಂಬಳ ನೀಡ್ರಿ. ಆ ಲೀವ್ ಲೆಟರ್ ಹಾಕಿದ್ರೆ ಎಕ್ಸೆಪ್ಟ್ ಮಾಡ್ಕೊತಾರ. ಆ ರೀತಿ ಒಂದು ಸಸ್ಪೆಂಡ್ ಮಾಡಿದ್ವಿ ಅಂತ ಕಾಟಾಚಾರ ತೋರಿಸ್ಕೊತಾರ. ಮತ್ತು ಉಳಿದ 3-4 ಜನರಿಗೆ ಟೋಟಲ್ 4 ಜನ ಇದ್ರೆ ಅದ್ರೊಳಗೆ ಬರೀ ಒಬ್ಬರಿಗೆ ಹೆಸರಿಗೆ ಸಸ್ಪೆಂಡ್ ಮಾಡ್ಯಾರ. ಇನ್ನು 3 ಬಗ್ಗೆ ಮಾತಾಡ. ಅದು ಬಿಟ್ಟು ಅವತ್ತೇನು ವಿಡಿಯೋ ಮಾಡಿದ್ರು, ಅಲ್ಲಿ ಸಾರ್ವಜನಿಕರು ವಿಡಿಯೋ ಮಾಡಿದ್ರು. ಅದ್ರೊಳಗ ರವಿ ಬುಸಂಡೆ ಅವರಿಗೆ ಮತ್ತು ನಮ್ಮ ವಿಶ್ವನಾಥ್ ಗಾಯಕ್ವಾಡ್ ಅವರಿಗೆ ಸುಳ್ಳು ಕುಟುಂಬ ಗಲಾಟೆ ಮಾಡಿ ಸರ್ಕಾರ ಕೆಲಸ ಕಡೆತಡೆ ಮಾಡ್ರಿ ಅಂತೇಳಿ ಸುಳ್ಳು ಕೇಸ್ ಹಾಕಿ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಯಾರ. ಅದು ಖಂಡಿಸಿ ನಾನು 21ನೇ ತಾರೀಕಿಗೆ ಒಂದು ಪ್ರತಿಭಟನೆ ಆಯ್ತು ಭೀಮಾರ್ಮಿ ಅವರ ನೇತೃತ್ವದಾಗ. ಆ ಪ್ರತಿಭಟನೆಯಲ್ಲಿ ಕಾಮನ್ ಅದ, ಯಾರಿಗೆ ಈಗ ನಾವು ಓಟ್ ಹಾಕಿ ಗೆಲ್ಸಿದೇವು ಅವ್ರಿಗೆ ನಮಗ್ ಹಕ್ಕದ. ನಮ್ಮ ಸಚಿವರು ಅಂತ ಅಥವಾ ಅವ್ರ ಮಗನಿಗೆ MP ಮಾಡಬೇಕಾದ್ರೆ ಎಲ್ಲ ಸಮುದಾಯದವ್ರು ಸೇರಿ ಓಟ್ ಹಾಕಿ ಗೆಲ್ಸಿದೇವು. 1,23,000 ಸುಳ್ಳಿಯಲ್ಲಿ ನೀಡಾಯ್ತಾ ಎಲ್ಲ ಸಮುದಾಯದವ್ರು ಓಟ್ ಕೊಟ್ಟಿದ್ದೆವು. ಈಗ ಅವ್ರಿಗೆ ಪ್ರಶ್ನೆ ಮಾಡಂಗಿಲ್ಲ. ಅವತ್ತು ಏನೋ ನಮ್ಮ ಕಪಿಲ್ ಗೌಡ ಅಂತ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷರು ಅವ್ರೇನೋ ಮಾತಾಡ್ತಾ ಸ್ವಲ್ಪ ಭಾವುಕ ಆದಂಗಾಗಿ ಎಮೋಷನಲಿ ಒಂದು 2 ಏನು ನಮ್ಮ ಪಾರ್ಲಿಮೆಂಟ್ಲಿ ಅದು ಸಂವಿಧಾನದ ಬಳಕೆ ಆಗಲಾದಂತ ಪದಗಳು ಆಡ್ಯಾರ. ಅವ್ರೇನು ಆಡಿದ ಸಮರ್ಥನೆ ಕೊಡತ್ತಿಲ್ಲ. ನಾವು ಮಾಡಿದಾಗ ಕರೆದು ಹಿಂಗೆಲ್ಲ ಮಾಡಬಾರ್ದು ಅಂತ ನಾವೇ ಅವ್ರಿಗೆ ಮಾತಾಡಿದವು. ಏಕಾಏಕಿ ನೆಕ್ಸ್ಟ್ ನೋಡೋ ತನಕ ಅವರು ಇನ್ಚಾರ್ಜ್ ಮಿನಿಸ್ಟರ್ದು ಕೆಲವೊಬ್ಬರು ಚೀಲಗಳು ಚಪಾತಿಗಳು ನಮ್ಮವ್ರ ಮೇಲೆ ಬಂದು ಕೇಸ್ ಮಾಡ್ತಾರೆ. ಇಲ್ಲಿ ಏನಾಗಲ್ಲದು ಅಂತಂದ್ರ ನಮ್ಮ ಕಡೆಗೆ ತಗೊಂಡು ನಮ್ಮ ಕೈಗೆ ಕೊಟ್ಟು ನಮ್ಮ ಕೈಗೆ ಮುರಿಲಕ್ಕೆ ಹಚ್ಚಂತ ಕೆಲಸ. ಅದಕ್ಕೆ ದಯವಿಟ್ಟು ನಾವು ತಾವೆಲ್ಲರಿಗೂ ಅಪೀಲ್ ಮಾಡ್ತೀವಿ. 29ನೇ ತಾರೀಕಿಗೆ ತಾವೆಲ್ಲ ಬಂದು ಆ ಪ್ರತಿಭಟನೆಗೆ ಸಹಕರಿಸಿ. ನಾವೇನು ಯಾರಿಗೆ ಬೈಯೋದು ಜಗಳ ಆಡೋದಿಲ್ಲ. ನಮಗೇನು ನಮ್ಮ ನ್ಯಾಯ ಒದಗಿಸಿದ್ರು. ರವಿ ಮೇಲೆ ಹಲ್ಲೆ ಮಾಡಿದವರು ಯಾರು, ಯಾಕೆ ಮಾಡಿದ್ರು, ಅದ್ರ ಉದ್ದೇಶ ಏನಿದೆ, ಅವತ್ತು ಜೀವ ಬೆದರಿಕೆ ಹಾಕಿದ್ರೆ ಏನೋ ಹೆಚ್ಚು ಕಮ್ಮಿ ಅವ್ರು ಹುಡುಕಿರೋ ಅಂತಂದ್ರ 4 ಜನ ಹುಡುಗಿರ್ತಾರೆ. ಅವರು ಬ್ಯಾಡ ಸರ್ ಪ್ರಾಬ್ಲಮ್ ಆಯ್ತು ನೋಡ್ರಿ ಯಾಕೆ ಹುಡುಗಿರ್ತಾರೆ ಅಂತ ಕೇಳತ್ತೀವಿ. ಆ ವಿಡಿಯೋ ನೋಡಿ ಕ್ಲಿಯರ್ ಕಟ್ಟದ. ಇವಾಗ ಏನು ಅವ್ರಿಗೆ ಉಲ್ಟಾ ಮಾತಾಡಿಲ್ಲ. ಸರ್ ನೀವು ಅಧಿಕಾರಿ ಇದ್ದೀರಿ, ನೀವು ಗೌರವ ಕೊಡ್ತೀರಿ, ಹೇಳ ಮೇಲೆ ಬಿ ಕಣ್ಣು ಮುಚ್ಕೊಂಡು ಕೊಡ್ತಾರ. ಅಂದ್ರೆ ಇವತ್ತು ನಾವು ಸಚಿವರಿಗೆ ಕೇಳಿದ್ರೆ ಮತ್ತೆ ಯಾರಿಗೆ ಕೇಳಬೇಕು ನೋಡಿ. ಸಚಿವರಿಗೆ ಇಲ್ಲಿ ಕೇಳ್ತಿದ್ದೀವಿ, ಅದೇ ಇದೆ ಸಚಿವರು ಅನ್ನಲ್ಲ ಅವರು. ಮತ್ತ ಅವರು DF ಅಂತ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆ ಹೆಣ್ಮಕ್ಳಿಗೆ ಏನು ಬುದ್ಧಿ ಅನ್ನೋ ಬುದ್ಧಿನೋ ಗೊತ್ತಿಲ್ಲ. ಕುಡಿದು ಬಂದು ಪತ್ರಕರ್ತರ ಗಲಾಟೆ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ ಪತ್ರಕರ್ತರು ಯಾವಾಗಿಲ್ಲ ಕುಡಿಲತ್ತಾರಂತೆ. ಒಂದು ಆಪಾದನೆ ಮಾಡ್ರಿ, ಆ ಆಪಾದನೆ ಒಪ್ಪಬೇಕು. ಅಷ್ಟಾಗ ಅವತ್ತು ಬಂದು ಕುಡಿದು ನಿಮ್ಮ ಮೇಲೆ ಗಲಾಟೆ ಮಾಡ್ರಿ ಅಂತಂದ್ರ ಅವತ್ತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಪೊಲೀಸರಂತೂ ಅಷ್ಟು ಯಾರಿಗೂ ಈಸಿ ಬಿಡಲ್ರಿ. ಮೆಡಿಕಲ್ ಮಾಡ್ತಿದ್ರು. ರವಿ ಕುಡ್ದಂತ ಆಕ್ಷನ್ ತಗೋತಿದ್ರು. ನಾವು ಯಾಕೆ ಪರವಾಗಿ ನಿಂತಿದ್ದೆವು. ಮತ್ತ ಅವ್ರ ಜೊತೆಗಿದ್ದವ್ರು ಇವ್ರ ಮೇಲೆ ಕೇಸ್ ಮಾಡಿದಾಗ ಹೇಳ್ತಾರ. ಮತ್ ಕಪಿಲ್ ಗೌಡದಲ್ಲಿ ಇವ್ರ ಮೇಲೆ ಕೇಸ್ ಮಾಡಿದ ಅವ್ರದ್ದು ಚೇಲಗಳು ಹೇಳ್ತಾರ. ಅವ್ರು ಬಂದ ನಮ್ಮ ನಾಯಕರಿಗೆ ಅಂದಾರ. ನಿಮ್ ನಾಯಕರಿಗೆ ಅಂಬಲ್ದ ಮತ್ತೆ ಯಾರಿಗೆ ಅಂಬರಿ. ಓಟ್ ನಿಮ್ ನಾಯಕರ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಹೋಗಿ ಕಿವೇ ಹೇಳಬೇಕಿತ್ತು. ನೋಡ್ರಿ ನಮ್ಮವ್ರ ಮೇಲೆ ಅನ್ಯಾಯ ಮಾಡ್ಲತ್ತಾರ, ಸ್ವಲ್ಪ ಅದಕ್ಕೆ ಏನದ ಸ್ವಲ್ಪ ಶಿಸ್ತು ಕ್ರಮ ತಗೊಂಡು ಅವ್ರಿಗೆ ಸಸ್ಪೆಂಡ್ ಮಾಡ್ಲಿ ಅಂತ ಹೇಳಬೇಕಿತ್ತು. ಅದು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತಿಲ್ಲ. ಆ ಪಾಪ ಕಪಿಲ್ ಗೌಡದಲ್ಲಿ ಬಂದು ನಿಮ್ಗೆ ಮಾತಾಡೋ ಪರಿಸ್ಥಿತಿ ಬರಲಿಲ್ಲ.
ಅದಕ್ಕೆ 29ನೇ ತಾರೀಕು ಇದು ಖಂಡಿಸಿ ಇದು ಉದ್ದಟತನ ಮಾಡ್ಲತ್ತಾರ ಉಸ್ತುವಾರಿ ಸಚಿವರು ಒಂದು ಕುಮ್ಮು ಕುಡ್ಲತ್ತಾರಲ್ಲ ಅಥವಾ ಏನು ಅವ್ರಿಗೆ ಗೊತ್ತಿರ್ಲಾರ್ದೇ ಚೀಲಗಳು ನಾಟಕ ಮಾಡ್ಲತ್ತಾರ ಗೊತ್ತಿಲ್ಲ ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ಒಂದು ದೊಡ್ಡ ಪ್ರಮಾಣದ ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇದು ಅನಿರ್ದಿಷ್ಟವಾದಿದ್ರಿ. ಹಂಗಂತಂದ್ರೆ ಒಂದೇ ದಿನ ಕೂತ್ ಎದ್ದು ಹೋಗೋದಲ್ಲ. ರವಿಗೆ ನ್ಯಾಯ ಸಿಗೋ ತನಕ ನಾವು ಆ ಜಾಗ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳ್ಕೊಟ್ಟಿದ್ದೇವೆ. ಆಲ್ರೆಡಿ ಮೊನ್ನೆ ಡಿವೈಎಸ್ಪಿ ಸಾಹೇಬ್ ಗಮನಕ್ಕೆ ತಂದು ಆಲ್ರೆಡಿ ರಿಸೂಟ್ ತಗೊಂಡಿದ್ರು. ಅವರು ಪೊಲೀಸ್ ಬಂದೋಬಸ್ತ್ ಕೊಡ್ತಿಲ್ಲ ಅಂದ್ರೆ ನಾವೆಲ್ಲರೂ ಆ ಹೋರಾಟಕ್ಕೆ ಬಂದು ರವಿ ಬುಸಂಡೆ ಅವರಿಗಲ್ಲ ಇಡೀ ಸಮುದಾಯ ಒಳಗೆ ಯಾವುದೇ ಸಮಾಜದವ್ರು ಇರಲಿ ಅನ್ಯಾಯ ಆದ್ರೆ ನಾವೆಲ್ಲ ಸಂಘಟನೆಗಳು ಒಂದಾಗಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಲಾಕ ನಿಂತಿರ್ತೀವಿ ಅಂತ ಹೇಳ್ತಾ ನಮ್ಮನ್ನು ಮನವಿ ಮಾಡ್ತೀನಿ. ಮತ್ತೊಂದು ಸರಿ ನಾವೆಲ್ಲರೂ 29ನೇ ತಾರೀಕು ಬೆಳಗ್ಗೆ 10 ಗಂಟೆ ಬರ್ಬೇಕಂತ ಹೇಳ್ತಾ ನಾನು 2 ಮಾತಿಗೆ ಬರಕ್ಕೆ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದ. ನಾಳೆ ನಮಗೆ ಕುಡಿತಾರೆ. ಇವತ್ತು ನಾವು ಇವರಿಗೆ ಸಪೋರ್ಟ್ ಮಾಡಿದ್ರೆ ಇವ್ರು ನಾಳೆ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಅಪ್ಪೋದಪ್ಪ ಮಾಡಿದ್ರೆ ನಮ್ಮ ಸಂಘಟನೆ ಜಾಗರಣ ನಡೀತಾವೆ. ಮತ್ತೆ ದಯಮಾಡಿ ನಮ್ಮ ಸಂಘಟನೆ ಯಾರು ಪೋಸ್ಟ್ ತಗೋದ್ರಿ ಹಿಂಗೆ ಇರಬಾರ್ದು. ಪೋಸ್ಟ್ ತಗೋದಕ್ಕೆ ಹೋರಾಟ ಮಾಡಿ ನಿಮ್ಮ ಪೇಪರ್ ನಾವಿರ್ತಾವೆ, ನೀವು ಪೇಪರ್ ನಾವಿರ್ತೀವಿ, ನಿಮ್ಮ ಪೇಪರ್ ನಮ್ಗೆ ಕೊಡ್ತಾರೆ ಅಂತ ನಾ ಇದು ಹೇಳ್ಬೇಕಾಗ್ತದೆ. ನಿಮಗೆ ಏನೇ ಇದು ಇತ್ತು ಅಂದ್ರೆ ನಾವು ಬರ್ತೇವೆ. ನಮ್ಮ ಸಂಘಟನೆ ಇರ್ಬೇಕು ಅಂದ್ರೆ ಎಲ್ಲರೂ ಬಹಳ ಮಂದಿ ಪಬ್ಲಿಕ್ ತಗೋಬೇಕು ಅಷ್ಟೇ. ಈ ಬಾಲ್ಕಿ ಮತ್ತು ತಕ್ಷಣ ತಗೋದ್ರೆ ಸರ್ ತಕ್ಷಣದಾಗ ಬಾಲ್ಕಿ ಏನೇನು ಪೋಸ್ಟ್ ಕೊಡ್ತಾರೆ ನೀವು ಹಾಕೋದು ಜಿಮ್ಮೆದಾರಿ ನಿಮ್ಮದೇ. ನೀವು ತಾಲೂಕು ಅಧ್ಯಕ್ಷ ಮಾಡಿದ್ರೆ ಮಾಡಿಬಿಡ್ತೇವೆ. ಮುಂದೆ ಏನಾದ್ರು ಮಾಡಿದ್ರೆ ನಿಮ್ಮ ಬಾಲ್ಕಿ ನೀವು ಯಾವ ಸಮಸ್ಯೆ